ಆದರೆ ನನ್ನ ಮೊಮ್ಮಕ್ಕಳಿಗೆ ಯಾರು ಬಹುವಚನ ಕರೆದು ಬಿಟ್ರೆ ನನಗೆ ಮೈಯೆಲ್ಲ ಮುಳುಚುಚ್ಚಿದಾಗತ್ತೆ, ಕರೆಯೋದಿಲ್ಲ. ಅವರವನ್ನ ಏ ತಾತ ನೋಡೋ ನನ್ನ ಹೆಂಡ್ತಿನ ಮಾತ್ರ ಅಜ್ಜಿ ಬನ್ನಿ ಇಲ್ಲಿ ಅಂತಾರೆ, ಕೆಲವರು ಬಾಯಲ್ಲಿ ಅಂತಾರೆ, ಪ್ರಶ್ನೆ ಬೇರೆ. ನಮ್ಮನ್ನ ಏಕವಚನದಲ್ಲಿ ಕರೆಯತಕ್ಕಂಥ ಹಕ್ಕು, ಆ ಹಕ್ಕಿಂದ ಬರ್ತಕ್ಕಂಥ ಆನಂದ ಮೊಮ್ಮಕ್ಕಳ ಕಾಲಕ್ಕೆ ಮಾತ್ರ ಲಭ್ಯ. ಅದನ್ನು ಪಡಿಬೇಕಾದ್ರೆ ತುಂಬ ಅದೃಷ್ಟ ಇರಬೇಕು. ಆಯಸ್ಸಲ್ಲ, ಆಯಸ್ಸಿದೆ. ಯಾಕೆಂದರೆ ಆಯಸ್ಸು ಇಟ್ಕೊಂಡು ಪಡಿದೇ ಇರೋರು ಇದ್ದಾರೆ. ಯಾಕೆಂದರೆ ಮಕ್ಕಳು ಅವರನ್ನು ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕಿರ್ತಾರೆ. ಅವರಲ್ಲಿ ಯಾರ ಹತ್ರ ಕರಿಬೇಕು ಪಾಪ, ಕರೆಸ್ಕೋಬೇಕದನ್ನ. ನಾವು ನೋಡಿ ಹುಟ್ಟದೇಟಿಗೆ ಮಕ್ಕಳನ್ನ ಜೋಪಾನ ಮಾಡ್ತೀವಿ, ಎದಗೋಚ್ಕೊಂಡು ಸಾಕ್ತೀವಿ. ನಮ್ಮ ಮಾನ ಮರ್ಯಾದೆ, ನಮ್ಮ ಅಂತಸ್ತು, ನಮ್ಮ ದುಡಿಮೆ ಪ್ರತಿಯೊಂದನ್ನು ಮಕ್ಕಳಿಗಾಗಿ ಧಾರೆ ಎರಿತೀವಿ. ಆದರೆ ಹೆಂಡತಿ ಬಂದೇಟಿಗೇನೆ, ಕೆಲವು ಸಮಯ ಬಂದೇಟಿಗೆ ಅಂತೀವಿ. ಈಗ ಬರುವಾಗಲೇ ನಮ್ಮ ಮನೇಲಿ ಒಂದು ಸೆಟ್ಲ್ಮೆಂಟಿಗೆ ಬಂದಿತ್ತು. ಅದು ನಮ್ಮ ಮಗನ ಫ್ರೆಂಡ್ ಹೆಣ್ಣು ಕೊಡೋಕೆ ಬಂದಿದ್ರು. ಅವರು ಬಂದು ಹಿರಣ್ಯನವ್ರನ್ನ ಕೇಳಿದ್ರೆ ಗಂಡಿನ ಬಗ್ಗೆ ಎಲ್ಲ ವಿವರ ಗೊತ್ತಾಗುತ್ತೆ, ತಿಳಿಬೇಕಾದ ಸಹಜ. ಯಾಕೆಂದರೆ ಗಂಡು ಹಾಗೆ ಏನು, ಗುಂಡಿ ಗಿಂಡು ಹಾಕ್ತಾನ ಇಲ್ವಾ, ಸ್ನೇಹಿತರುಗಳು ಎಂಥವ್ರು, ಸಂಬಳ ಎಷ್ಟು ಬರುತ್ತೆ, ಇವೆಲ್ಲ ಕೇಳಬೇಕಲ್ಲ. ತೀರಾ ಗಂಡನ್ನ ಅವ್ರ ಅಪ್ಪ ಅಮ್ಮನ ಕೇಳೋಕ್ಕಾಗದೇ ಇರೋ ಕೆಲವು ಕ್ವಶನ್ಸ್ ಇರುತ್ತೆ. ನನ್ನ ಹತ್ರ ಬಂದರು. ಬಂದವರು ಕೇಳಬೇಕಾದ ಪ್ರಶ್ನೆಗಳಲ್ಲಿ ಬೇರೆ. ಇವ್ರು ನನಗೆ, ಸರ್ ಆ ರಾಮರಾಯನ ಮಗ ಇದ್ದಾಗ ಅವ್ರಿಗೆ ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು, 2 ಹೆಣ್ಣು, ಒಟ್ಟು 6 ಜನ. ಹೌದಾ, ಹೆಣ್ಮಕ್ಳು ಮದುವೆ ಆಗಿದೆಯಾ? ಏನೋ ಇವ್ರ ಮಕ್ಕಳದ್ದಾದ ಹಾಗೆ ಆಗಿದೆ ಅಂದೆ. ಅಪ್ಪಪ್ಪ, ಹಾಂ ಸರಿ. ಆಮೇಲೆ 4 ಜನ ಗಂಡು ಮಕ್ಕಳು ಇದ್ರಲ್ಲ, ಎಲ್ಲ ಒಟ್ಟಿಗೆ ಇದ್ದಾರಾ? ಎಕ್ಸ್ಪ್ರೆಷನ್ ನೋಡಿ ಅವ್ರದ್ದು, ಎಲ್ಲ ಒಟ್ಟಿಗೆ ಇದ್ದಾರಾ? ಯಾಕೆ ಇದ್ರೇನು ಇವ್ರ ಮನೆಯನ್ನ ತಿಂತಾ ಇದ್ದಾರೆ ಅವರು? ನಾನಂದರೆ ಇಲ್ಲ, ಬೇರೆ ಬೇರೆ ಆಗಿದ್ದಾರೆ. ಬೇರೆ ಬೇರೆ ಆಗಿದ್ದಾರೆ ತಾನೇ, ಅದೇ ಬೇರೆ ಬೇರೆ ಆಗಿದ್ದಾರೆ ಅಂತ ಕಡೆ ಏನೋ ಆನಂದ ಪಟ್ಟರು ಅಂತೀರಿ, ಬೇರೆ ಬೇರೆ ಆಗಿದ್ದಾರೆ ಅಂತ ಕಡೆ. ಆಮೇಲೆ ಹುಡುಗನ ಜೊತೆ ರಾವು ಕೇತು ಇದ್ದಾರಾ ಅಂದರು. ರಾವು ಕೇತು ಅಂದರೆ ಹುಡುಗನ ಅಪ್ಪ ಅಮ್ಮ. ಹುಡುಗನ ಜೊತೆ ರಾವು ಕೇತು ಇದ್ದಾರಾ ಅಂದರು. ರಾವು ಕೇತು ಕಾಣಿ ನಾನು, ಅವ್ರ ಫಾದರ್ ಆ್ಯಂಡ್ ಮದರ್, ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನೇ ನಾವು ಅಂದಿದ್ದು ಅಂದರು. ಆಹಾ. ಆಮೇಲೆ ಹುಡುಗನಿಗೆ ಸೈಟ್ ಇದೆಯಾ ಬೆಂಗಳೂರಲ್ಲಿ? ಅಲ್ಲಿ ವಿಷಯ ಗೊತ್ತಾಗೋಯ್ತು ನನಗೆ. ಇವರು ಹೆಣ್ಣು ಕೊಡೋಕೆ ಬಂದಿಲ್ಲ, ಸಾಧ್ಯವಾದಷ್ಟು ಹೆಣ್ಣನ್ನು ಬಳಸಿ ಮನೆ ಹೊಡಿಯೋಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಹುಡುಗನಿಗೆ ಸೈಟ್ ಇದೆ ಅಂದೆ. ಇದೆಯಾ? ಎಲ್ಲಿ? ಅಯ್ಯೋ 2 ಸೈಟ್ ಇದೆ ಅಂದೆ. ಎಲ್ಲಿ ಮಂತ್ರಿ? ಅವನ ಹತ್ರವೇ ಇದೆ, ಒಂದು ಲಾಂಗ್ ಸೈಟು, ಒಂದು ಶಾರ್ಟ್ ಸೈಟು, 2 ಸೈಟು ಇದೆ ಅಂದ್ಬಿಟ್ಟು. 7 ಮೇಲೆ ಅಂದೆ. ನೀವೇನು ಹೆಣ್ಣು ಕೊಡೋಕೆ ಬಂದಿದ್ದೀರಾ, ಇಲ್ಲ ಮನೆ ಚೂರು ಮಾಡೋಕ್ಕೆ ಬಂದಿದ್ದೀರಾ? ಹಿಂದಿನ ಕಾಲದಲ್ಲಿ ಹೆಣ್ಣು ಕೊಡೋ ಮುಂದೆ ಹೆಣ್ಣನ್ನು ಗಂಡಿಗೆ ತೋರಿಸ್ತಾನೆ, ಗಂಡಿನ ಬಗ್ಗೆ ಏನು ಅಂತ ಹೆಣ್ಣಿನ ಒಪಿನಿಯನ್ನೇ ಕೇಳ್ತಿದ್ದಿಲ್ಲ. ನನಗೆ ಹೆಣ್ಣು ಕೊಟ್ಟಾಗ ನಮ್ಮ ಮಾವ ನನ್ನಷ್ಟು ಅಯ್ಯೋಕ್ಕೆ ಸುಳೆ ಮಗ ಯಾರೂ ಇತ್ತಿಲ್ಲ. ನನ್ನ ಹೆಂಡತಿ ಅಂತ ರೂಪತಿಯ ಹಳ್ಳಿಲೇ ಯಾರೂ ಇತ್ತಿಲ್ಲ. ಅಂಥ ಹುಡುಗಿನ ನನಗೆ ಧಾರೆಯಾರು ಕೊಟ್ಟಾಗ ನಮ್ಮ ಮಾವ ಒಬ್ಬರೇ ಮಾಮೂಲಾಗಿದ್ದದ್ದು, ಮಿಕ್ಕವರೆಲ್ಲ ಅಳ್ತಾ ಇದ್ರು. ನಾನು ಹೆಣ್ಣು ಕೊಡುವಾಗ ಅಳುತ್ತೆ. ಯಾಕೆ ನನಗೂ ಚಿಕ್ಕ ವಯಸ್ಸು, 22-23 ವರ್ಷ. ನನ್ನ ಹೆಂಡತಿಗೆ 15 ವರ್ಷ. ನಾನು ಆ ವಯಸ್ಸಿಗೆ ಆತಕ್ಕೆ ಬರ್ದಿದೆ ಅಂದರೆ ಮಾಡೋಕ್ಕೆ ಬೇರೆ ಕೆಲಸ ಇತ್ತಿಲ್ಲ. ಈ ಮದುವೆನೂ ಒಂದು ಕೆಲಸ ತಾನೇಪ್ಪ, ಪುರುಸೊತ್ತಿದ್ದಾಗ ಮಾಡಿಬೋಣ, ಮುಂದೆ ಆಗೋ ಏನೋ ಜೀವನ ನಡೆದೋಗ್ಬಿಡ್ಲಿ. ಷೋಡಶ ಕರ್ಮಗಳ ಪೈಕಿ ಅದೊಂದು ಮುಖ್ಯವಾದ ಕರ್ಮ ಅಂತ ಮಾಡ್ಕೊಂಬಿಟ್ಟೆ. ಅವ್ರು ಬಿಟ್ಟು ಉಳಿದವರೆಲ್ಲ ಕಣ್ಣೀರು ಹಾಕ್ತಿರೋದು ಯಾಕೆ ಅಂದರೆ, ಇಂಥ ಯೋಗ ನನ್ನ ಮಗನ ಕೇಳಿ ಕೊಟ್ಟಿದ್ದಾರಲ್ಲ, ಇವನು ತಗೊಂಡೋಗಿ ಏನು ಮಾಡ್ತಾರೆ. ಮೊದಲನೇ ನಾಟಕದವನು, ಕೆಟ್ಟ ಹೆಸರು. 2ನೇದು ನಮ್ಮ ಮಾವನ ಆಂಜನೇಯನ ದೇವಸ್ಥಾನದಲ್ಲಿ ಕೂರಿಸ್ಕೊಂಡು ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಹೇಳಿಬಿಟ್ಟಿದ್ದೆ, ಸ್ವಾಮಿ ನಾನು ಕುಡಿತೀನಿ, ವ್ಯಭಿಚಾರ ಮಾಡ್ತೀನಿ, ಜೂಜಾಡ್ತೀನಿ, ರೇಸ್ಗೆ ಹೋಗ್ತೀನಿ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ನಿಲ್ಲಕ್ಕೆ ನೆರಳಿಲ್ಲ, ಅಪ್ಪ ಅಮ್ಮ ಅಕ್ಕ ತಂಗಿ ಯಾರೂ ಇಲ್ಲ, ಅಕಸ್ಮಾತ್ ನಾ ಕೆಟ್ಟರೆ ನಿಮ್ಮನೆಗೆ ಬರಬೇಕಷ್ಟೇನೆ ಅಂತ ಇಷ್ಟು ಹೇಳ್ಬಿಟ್ಟಿದ್ದೆ. ನಮ್ಮ ಮಾವ ಒಂದು ಮಾತಂದರು, ರೀ ನಿಮ್ಮ ಹತ್ರ ಏನಿದ್ದಿದ್ದು ಪರವಾಗಿಲ್ಲ, ಸತ್ಯ ಇದೆ, ಸತ್ಯವಾಗಿ ಎಲ್ಲವನ್ನೂ ಒಪ್ಕೊಂಡ್ಬಿಟ್ಟಿದ್ದೀರಿ, ನನ್ನ ಮಗಳನ್ನ ನಿಮಗೆ ನಾ ಕೊಡೋದು. ಯಾಕೆಂದರೆ ನೀವು ಇವಾಗ ಆಗಲೇ ಕೆಳಗೆ ಬಿದ್ದಿದ್ದೀರಿ ನೋಡಿ. ಹೆಣ್ಣು ಹಡೆದವರು ಕಲ್ತ್ಕೋಬೇಕಾದ ಮಾತಿದು. ನೀವು ಈಗಾಗಲೇ ಕೆಳಗೆ ಬಿದ್ದಿದ್ದೀರಿ, ಇನ್ನು ಕೆಳಗೇನು ಬೀಳಲ್ಲ. ಇನ್ನು ಕೆಳಗೆ ಬಿದ್ದರೆ ಅಲ್ಲೇ ಮುಗೀತು 10 ದಿನ.
ಇನ್ನು ಕೆಳಗೆ ಬೀಳಲ್ಲ. ಒಂದಿಂಚು ನೀವು ಮೇಲಿದ್ರು ಕೂಡ ಆ ಕೀರ್ತಿ ನನ್ನ ಮಗಳಿಗೆ ಬರುತ್ತೆ. ಶಾಂತನ ಮದುವೆ ಅದೇ ಅದು ನರಸಿಂಹಮೂರ್ತಿ ಎದ್ದ. ಇಂಥ ಚಾನ್ಸ್ ನಾನು ಯಾಕೆ ಕಳ್ಕೊಳ್ಳಿ? ಬೇಡ, ಕೊಡ್ತೀನಿ ನಾನು. ಅದನ್ನ ಗಾಪಿಸ್ಕೊಂಡು ಎಲ್ಲರೂ ಅಳ್ತಾ ಇದ್ದಾರೆ. ನಾನು ಪಾಪ ಹೆಣ್ಣು ಒಪ್ಪಿಸ್ಕೊಡುವಾಗ ಅಳ್ತಾರೆ ಅಂತ ಅನ್ಕೊಂಡೆ. ಇಷ್ಟು ಹೆಣ್ಣಿನ ಬಗ್ಗೆ ಪರಿಶೀಲನೆ, ಪ್ರಭಾವ ಮತ್ತು ಭಾವನೆಗಳನ್ನು ಇಟ್ಕೊಂಡಿದ್ದಂಥ ನಮ್ಮ ಸಮಾಜದಲ್ಲಿ ಇವತ್ತು ಯಾಕೆ ಹೀಗಾಯಿತು? ನಮ್ಮ ಜೀವನದಲ್ಲಿ ನಾವು ಹೇಗಿದ್ವಿ? ಎಂಥ ಸೊಗಸಾದಂಥ ಜೀವನ ನಮ್ಮದು. ನಾನು ನಿಮಗೆ ಹಿಂದೊಮ್ಮೆ ಹೇಳಿದ್ದೆ ಅಂತ ಕಾಣುತ್ತೆ, ಇವತ್ತು ಹೇಳ್ತೀನಿ, ಏನು ತೊಂದರೆ ಇಲ್ಲ. ನಾನು ವಿದೇಶದಲ್ಲಿ ಎಲ್ಲೋ ಉಪನ್ಯಾಸ ಮಾಡುವಾಗ ಯಾರೋ ಪುಣ್ಯಾತ್ಮ ಕೇಳ್ದ, ನಾನು ಇಂಡಿಯನ್ ಕಲ್ಚರ್ ಆ್ಯಂಡ್ ವೇ ಆಫ್ ಬಿಲೀವಿಂಗ್ ಗಾಡ್ ಎಟ್ಸೆಟ್ರಾ ಅಂತ ಹೇಳಿ ಅದರ ಬಗ್ಗೆ, ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ದೆ, ಇಂಡಿಯನ್ ಕಲ್ಚರ್ ಎಟ್ಸೆಟ್ರಾ ಅಂತ. ಆವಾಗ ಅಲ್ಲಿದ್ದವನೊಬ್ಬ ಕೇಳ್ದ, ಅಟ್ಲೀಸ್ಟ್ ಕ್ಯಾನ್ ಯು ಡಿಫೈನ್ ವಾಟ್ ಈಸ್ ಕಲ್ಚರ್? ಏನಯ್ಯ ಹೋಗಲಿ, ಸಂಸ್ಕೃತಿ ಅಂದ್ರೆ ಏನು ಅಷ್ಟಾರ ಹೇಳಯ್ಯ ಅಂದರು. ನಾನಂದೆ, ನನ್ನ ಮಗನೇ, ನೀನಿರೋದು ಅಮೆರಿಕಾದಲ್ಲಿ, ನಿನ್ನ ಸಂಸ್ಕೃತಿ ಬಿಟ್ಟು ಬಂದಿರೋದು ನಿನ್ನ ದೇಶದಲ್ಲಿ. ಅಲ್ಲಿ ಯಾರೂ ಒರಿಜಿನಲ್ ಅಮೆರಿಕನ್ಸ್ ಇಲ್ಲ. ಇವನು ಚೈನಿ ಅಮೆರಿಕನ್ನು, ಇಂಡಿಯನ್ ಅಮೆರಿಕನ್ನು, ಆಫ್ರಿಕನ್ ಅಮೆರಿಕನ್ನು, ಜಾಪಾನಿ ಅಮೆರಿಕನ್ನು ಅಂತ ಅವನ ಸಂಸ್ಕೃತಿಯ ದೇಶವನ್ನು ಹೇಳಿಯೇ ಅಮೆರಿಕನ್ ಅಂತಾರೆ. ಇವೇನ ಒರಿಜಿನಲ್ ಅಮೆರಿಕನ್ಸ್ ಯಾರೂ ಅಲ್ಲಿಲ್ಲ. ಇದ್ರೂ ಕೂಡ ಅವರೆಲ್ಲೋ ಕಾಡಲ್ಲಿದ್ದಾರೆ. ಅಂಥ ದೇಶದಲ್ಲಿ ನೀನು ಇದ್ಕೊಂಡು ನನ್ನ ಸಂಸ್ಕೃತಿ ಬಗ್ಗೆ ಕೇಳ್ತೀಯಲ್ಲ ನನ್ನ ಮಗಳೇ, ಹೇಳ್ತೀನಿ ಕೇಳು. ನಮ್ಮಲ್ಲಿ ಭಿಕ್ಷುಕನಿಗೂ ಒಂದು ಸಂಸ್ಕೃತಿ ಇದೆ, ಕಳ್ಳನಿಗೂ ಒಂದು ಸಂಸ್ಕೃತಿ ಇದೆ ನಮ್ಮಲ್ಲಿ ಅಂದ್ಬಿಟ್ಟು ನನ್ನ ಜೀವನದ ಪ್ರವಾಸದ ಕತೆ ಹೇಳಿದೆ. 82ನೇ ಇಸ್ವಿನಲ್ಲಿ ನಾನು ನನ್ನ ಹೆಂಡತಿ ಉತ್ತರ ಭಾರತ ಪ್ರವಾಸಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ನಮ್ಮನ್ನು ಕರ್ಕೊಂಡೋದಂಥ ಗೈಡು, ನೋಡಿ ಸ್ವಾಮಿ, ಇಲ್ಲಿ ಉತ್ತರ ನೋಡ್ತಾ ಇರಿ, ಒಂದು ಅಭೂತಪೂರ್ವವಾದಂಥ ದೃಶ್ಯ ನೋಡ್ತೀರಿ ಇಂದ. ನಾವು ಆಗ್ತಾನೆ ಕನ್ಯಾಕುಮಾರಿಯಿಂದ ಅಲ್ಲಿಗೆ ಹೋಗಿದ್ವಿ. ನೋಡ್ತಾ ಇದ್ವಿ, ಬೆಳಗಿನ ಜಾವ 3:45-4 ಗಂಟೆ ಸೂರ್ಯನ ಬೆಳ್ಳಿ ಕಿರಣಗಳು ಬಿದ್ದವು. ಏನು ಪಾಲಿಷ್ ಮಾಡಿರೋ ಬೆಳ್ಳಿ ಪಾಲಿಷ್ ಮಾಡಿರೋ ಬೆಳ್ಳಿ ತೆಗೆದು ಹೊಡೆದಿರೋ ಗಗನ ಚುಂಬಿತವಾದಂಥ ಹಿಮಾಲಯ ಪರ್ವತ ಏನು ಭಾಳ 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 ಬೆಳೆದುಗಳು ಚೆಲ್ತಾ ಇದೆ. ಅದನ್ನು ನೋಡಿದ್ದೆ ನಾನು ಭಾವಪರಶನಾಗಿಬಿಟ್ಟು ನನ್ನ ಹೆಂಡತಿಗೆ ಹೇಳಿದೆ, ನೋಡೇ ಶಾಂತ, ಭಾರತ ಎಂಥ ದೇಶ, ಎಂಥ ಪುಣ್ಯವಂತ ದೇಶದಲ್ಲಿ ಹುಟ್ಟಿದ್ದೀವಿ ನಾವು. ದಕ್ಷಿಣದಲ್ಲಿ ಕನ್ಯಾಕುಮಾರಿ, 3 ಸಮುದ್ರ ಸೇರುವಂಥ ಪ್ರಪಾತ, ಉತ್ತರದಲ್ಲಿ ಆಕಾಶಕ್ಕೆ ಮುಚ್ಚಿಕೊಡ್ತಾರೆ ಅಂಥ ಪರ್ವತ. ಇವೆರಡರ ಮಧ್ಯ ನಮ್ಮನ್ನು ಬಿಟ್ಟು, ಆಯುಸ್ ತುಂಬಿಟ್ಟು, ನಮಗೆ ಅವಕಾಶ ಕೊಟ್ಟು, ಅದೃಷ್ಟ ಇಟ್ಟು ನಮಗೊಂದು ಚಾಲೆಂಜ್ ಕೊಟ್ಟಿದ್ದಾನೆ ಭಗವಂತ. ಏನಂತ? ನೀನು ಜ್ಞಾನದಲ್ಲಿ ಬೆಳೆಯುವುದಾದರೆ ಆ ಎತ್ತರಕ್ಕೆ ಬೆಳಿ, ಪ್ರೇಮದಲ್ಲಿ ಇಳಿಯುವುದಾದರೆ ಈ ಆಳಕ್ಕೆ ಇಳಿ, ನಿನಗೆ ಸಾಧ್ಯವ ನೋಡು. ಎಂಥ ಸೊಗಸಾದ ರಾಷ್ಟ್ರ ನಮ್ಮದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಂದೇ ಭಾಳ ದೊಡ್ಡ ಸ್ಟೇಟ್ಮೆಂಟು ಅಂತ. ನನ್ನ ಪಕ್ಕದಲ್ಲಿ ಒಂದು ಹಳ್ಳಿ ಹೆಣ್ಣುಮಗಳು ಬಂದಿದ್ದು ನಮ್ಮ ಜೊತೆ ಟೂರ್ಗೆ. ಹಳ್ಳಿ ಹೆಣ್ಣುಮಗಳು ಹಿಟ್ಟು ಬೇಯಿಸೋ ಹೆಬ್ಬೆಟ್ಟತ್ತೋ ಹಳ್ಳಿ ಹೆಣ್ಣುಮಗಳು, ಅನಕ್ಷರಸ್ಥೆ, ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿಲ್ಲ, ಆಕೆನೂ ತಗೊಂಡಿಲ್ಲ. ಯಾಕೆಂದ್ರೆ ಕೊಡೋದ್ರಲ್ಲಿ 2 ಬಗೆ ಇದೆ. ಅವರಾಗ ಕೊಡೋದು, ಅದು ಲೇಟ್ ಆಗುತ್ತೆ. ತಗೊಳ್ಳೋದು, ನಾನು ನಾಳೆ ಬೇಕಾದ್ರೆ ಕೊಡಿಸ್ತೀನಿ ನಿಮ್ಗೆ, ಯಾರು ಬೇಕಾದ್ರೆ ಹೇಳಿ. ಅದಕ್ಕೆ ಮಾರ್ಗಗಳಿದೆ. ಪ್ರಾಣಿಷ್ಟ ಬೇಕೆಂದ್ರೆ ನಿಮಗೆ ಭಾರತ ರತ್ನ ಕೊಡಿಸ್ತೀನಿ ರೀ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದು ಕೊಡೋದು ತಗೊಳ್ಳೋದು ಅಂತ 2 ಥರ ಇರ್ತಾರೆ. ಹಾಗೆ ಏನಿಲ್ಲ, ಹಳ್ಳಿ ಹೆಣ್ಣುಮಗಳು 60 ವರ್ಷ ಮುದುಕಿ, ಪಕ್ಕದಲ್ಲಿ ಮೊಮ್ಮಗು ಇತ್ತು. ಅದು ಸೆರಗನ್ನ ಜಗ್ಗಿ ಕೇಳುತ್ತೆ, ಅಜ್ಜಿ ಬೆಳ್ಳಿ ಬೆಟ್ಟ, ಎಷ್ಟು ದೊಡ್ಡ ಬೆಳ್ಳಿ ಬೆಟ್ಟ, ನಾವು ಮನೆಗೆ ತಗೊಂಡೋಗೋಣ. ಮಕ್ಕಳ ಸಹಜವಾದ ಆಸೆ. ಅದಕ್ಕೆ ಆ ತಾಯಿ ಹೇಳ್ತಾಳೆ 2 ವಾಕ್ಯ, ಪ್ರಮಾಣವಾಗಿ ಹೇಳ್ತೀನಿ, ಸರಿಯಾದಂಥ ಒಬ್ಬ ಕವಿ ಕೈಯಲ್ಲಿ ಸಿಕ್ಕಿಬಿಟ್ರೆ 10 ಪುಸ್ತಕ ಬರೀತಾನೆ ಆ ಪುಣ್ಯಾತ್ಮ. ಆ ವಾಕ್ಯನ ಆಕೆ ಮಗುಗೆ ಹೇಳಲಿಲ್ಲ, ಮಗುವಿಗೆ ಹೇಳಿದಾಗ ಮಾಡಿ ನಮ್ಮಗಳಿಗೆಲ್ಲ ಹೇಳ್ತು, ಇದ್ದವರಿಗೆ ತಗೊಂಡೋಗಬಾರ್ದು ಮಗು. ಯಾಕೆ ಅಂದರೆ ನೆನ್ನೆ ಬಂದಿದ್ದವರು ತಗೊಂಡು ಹೋಗಿದ್ರೆ ಇವತ್ತು ನಮಗೆ ನೋಡೋಕೆ ಇರ್ತಿತ್ತ ಅದು. ಇನ್ನು 2ನೇದು, ನಾಳೆ ಅದನ್ನು ನೋಡೋಕೆ ಬರೋರು ಇದ್ದಾರೆ, ಅದನ್ನ ಅಲ್ಲೇ ಬಿಟ್ಟು ಹೋಗ್ಬೇಕು, ನಾವು ತಗೊಂಡೋಗಬಾರ್ದು ಮಗು. ಇದು ಸರ್ ಸಂಸ್ಕೃತಿ ಅಂದರೆ. ಹಳ್ಳಿ ಹೆಣ್ಣುಮಗಳ ಬಾಯಲ್ಲಿ ಏನೇನೂ ಗೊತ್ತಿಲ್ಲದ ಹೆಬ್ಬೆಟ್ಟುತ್ತಂತ ಹೆಣ್ಣುಮಗಳ ಬಾಯಲ್ಲಿ ಬಂತಲ್ಲ, ಅವನಿಗೆ ಹೇಳಿದೆ, ನನ್ನ ಮಗನೇ, ದಿಸ್ ಈಸ್ ಕಲ್ಚರ್. ಇದು ಭಾರತೀಯರ ರಕ್ತದ ಕಣಗಳಲ್ಲಿ ಹರಿತಾ ಇದೆ ಕಣ ನನ್ನ ಮಗನೇ, ನಿನಗೇನು ಗೊತ್ತು? ಅವ್ರೇನಾರ ಕೆಟ್ಟರೆ ಇಲ್ಲಿ ಬಂದು ಕೆಡಬೇಕು, ಇವನ ಅಲ್ಲಂತೂ ಕೆಡೋಕ್ಕೆ ಸಾಧ್ಯ ಇಲ್ಲ ಕಣಯ್ಯ ಅಂತ ಹೇಳಿದೆ ನಾನು ಅವನಿಗೆ. ಇಂಥ ಒಳ್ಳೆ ಭಾರತ ಕೆಟ್ಟಿದ್ಯಾಕೆ? ಎಲ್ಲಿ ಬಿತ್ತು? ನಾವೆಲ್ಲ ಚೆನ್ನಾಗಿ ತಿಂದಿದ್ದೀವಪ್ಪ. ಕಾಲೋಚಿತವಾದ ಹಣ್ಣು, ಸೊಗಸಾದ ಹೂವುಗಳು, ಕಾಲಕ್ಕೆ ತಕ್ಕಾದ ಹೂವುಗಳು,
ಸಪ್ತ ನದಿಗಳು, 7 ಜೀವ ನದಿಗಳು, ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಎಂಥ ಬೆಟ್ಟ ಸಾರು, ಎಂಥ ಸೊಗಸಾದ ಸಂಸಾರ, ಎಂಥ ಸೊಗಸಾದ ಶಿಕ್ಷಣ ಕ್ರಮ. ಏನ್ರಿ ಬಟ್ ಕಮ್ಮಿ ನಮ್ಮಲ್ಲಿ? ಚತುರ್ವೇದಗಳು, 4 ವೇದಗಳ ಜೊತೆಗೆ 18 ಪುರಾಣಗಳು, ಜೊತೆಗೆ ಕಾವ್ಯವಾದಂಥ ರಾಮಾಯಣ ಮಹಾಭಾರತ ಹುಟ್ಟಿದ್ದು ಭಾರತದಲ್ಲಿ. ರಾಮ ಲಕ್ಷ್ಮಣರು ಓಡಾಡಿದ ಮಣ್ಣಿದು. ನಾವು ಕೊಲಂಬಸ್ಗೆ ಹೋಗಿ ಆ ಹರೇ ರಾಮ ಹರೇ ಟೆಂಪಲ್ ನೋಡ್ಕೊಳಕ್ಕೆ ಹೋದಾಗ ಕಾಲು ತೊಳೆಯೋಕ್ಕೆ ಹೋದರೆ ಅಲ್ಲಿದ್ದವ್ರು ಬಂದು ಕಾಲು ತೊಳಿಬೇಡಿ ಅಂದರು. ಎಲ್ಲರೂ ದೇವಸ್ಥಾನಕ್ಕೆ ಕಾಲು ತೊಳ್ಕೊಂಬಂದು ನಿಂತಾರೆ, ಇವರು ತೊಳಿಬೇಡಿ ಅಂದರು. ಬಂದ್ಬಿಟ್ಟು ಒಂದು 10-15 ಜನ ಭಜನೆ ಮಾಡ್ತಿದ್ದವ್ರು ಬಂದು ಕಾಲನ್ನ ಸವರಿ ತಲೆ ಮೇಲೆ ಇಟ್ಕೊಂಡ್ರು. ಏನು ಸರ್ ಇದು ಯಾಕೆ ಅಂತ ಕೇಳಿದೆ. ಇದು ಭಾರತದಿಂದ ಬಂದಿರೋ ಕಾಲು, ಆ ಭಾರತದ ಮಣ್ಣಲ್ಲಿ ರಾಮಕೃಷ್ಣ ಓಡಾಡಿದ್ದಾರೆ, ಆ ಮಣ್ಣು ನೀರಲ್ಲಿ ಹೋಗಬಾರ್ದು, ನಮ್ಮ ತಲೆ ಮೇಲೆ ಬೀಳಲಿ. ಇಂಥ ಭಾವನೆಯನ್ನು ನಮ್ಮ ಮಣ್ಣಿಗಿಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಇವತ್ತೆಲ್ಲ ಕೆಟ್ಟಿದ್ದು ಯಾಕಪ್ಪ, ಯಾಕೆ ಹೀಗಾಯಿತು ಅಂದ್ಕೊಂಡಾಗ ಅವನಿಗೆ ಹೇಳಿದೆ, ನನಗೆ ತೋಚಿದ್ದು ಒಂದೇ ಒಂದು ಏನಂದರೆ, ನಾನು ಶುರು ಮಾಡಿದೆ ನೋಡಿ, 2 ಬಾಟಲ್ ಕುಡಿದ್ರೂ ಕೂಡ ಇಲ್ಲಿ ಬಂದೇಟ್ಗೆ ಸ್ಥಿತಪ್ರಜ್ಞನಾಗ್ತಾ ಇದ್ದೆ. ಸ್ಥಿತಪ್ರಜ್ಞ, ಒಂದು ಚೂರು ತೊದಲ್ತಿತ್ತಿಲ್ಲ, ಒಂದು ತಪ್ಪು ಮಾತಾಡ್ತಿತ್ತಿಲ್ಲ. ಅಲ್ಲ, ತಪ್ಪು ಮಾತಾಡಿ ವಾಪಸ್ ತಗೊಳ್ಳೋದಾದ್ರೆ ಅಸೆಂಬ್ಲಿಗೆ ಹೋಗ್ಬೋದು, ಅದಕ್ಕೆ ತೊಂದರೆ ಬೇಡ, ಕರಿಯ ಅದೇ ಕೆಲಸವೇ. ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳ ಪೈಕಿ ಈ ಯಡಿಯೂರಪ್ಪ ಕೇಳ್ಕೊಂಡ್ರು ಸಲ ಕ್ಷಮೆನ ಇನ್ಯಾರೂ ಕೇಳ್ಕೊಂಡಿಲ್ಲ ರೀ. ಬೆಳಕರೆದ್ರೆ ತಪ್ಪಾಯ್ತು, ಇನ್ಮೇಲಿಂದ ತಪ್ಪು ಮಾಡೋದಿಲ್ಲ, ನನ್ನ ಬಿಡಬೇಡಿ. ಸ್ವಚ್ಛವಾಗಿ ಹೇಳ್ತೀನಿ, ನಮ್ಮ ಮನೆ ಮಕ್ಕಳು ಕೂಡ ಅಷ್ಟು ಸಲ ಕೇಳ್ಕೊಂಡಿಲ್ಲ. ಅವ್ರಿಗೆ ಅದೇ ಕೆಲಸ, ತಪ್ಪು ಮಾಡೋದು, ಕ್ಷಮೆ ಕೇಳೋದು. ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಕ್ಷಮಿಸಿ. ನನಗೆ ಆ ಹೊಸಲು ದಾಟೋಕ್ಕೆ ಮುಂಚೆ, ಸೈಡ್ ವಿಂಗ್ ದಾಟೋಕ್ಕೆ ಮುಂಚೆ ನನ್ನ ಮನಸ್ಸಲ್ಲಿ ಬರ್ತಾ ಇದ್ದ ಭಾವನೆ, ಅನ್ನ ಕೊಟ್ಟವ್ರು ಬಂದಿದ್ದಾರೆ, ನಾಳೆ ಅನ್ನ ಕೊಡೋರು ಬಂದಿದ್ದಾರೆ. ನಾನು ಸರ್ವಜ್ಞ, ಅವರು ಅಜ್ಞಾನಿ ಅಲ್ಲ, ಅವರು ಸರ್ವಜ್ಞ, ನಾನು ಅಜ್ಞಾನಿ. ಅವರಿಂದ ಕಲಿತ ಪಾಠವನ್ನು ಅವರಿಗೆ ವಾಪಸ್ ಕೊಡೋದಕ್ಕೋಸ್ಕರ ಬಂದಿದ್ದೀನಿ. ನಾನು ಹಣಕ್ಕಾಗಿ ನಿಂತಿಲ್ಲ, ಇಲ್ಲಿ ಹಣಕ್ಕಾಗಿ ನನ್ನ ಕಲೆಯನ್ನು ಮಾರಾಟಕ್ಕೆ ಇಟ್ಟಿಲ್ಲ. ನಾನಿಲ್ಲಿ ಬಂದಿರೋದು ಯಾಕೆ ಅಂದರೆ, ಜೀವನದಲ್ಲಿ ಯಾವುದನ್ನು ವಾಪಸ್ ತರೋಕ್ಕಾಗೋದಿಲ್ಲ. ಹೆಂಡತಿ ಸತ್ರ ತರಬಹುದು, ಅಪ್ಪ ಅಮ್ಮ ಸತ್ರ ತರಬಹುದು, ಮಕ್ಕಳು ಸತ್ರ ತರಬಹುದು, ದುಡ್ಡು ಕಳ್ಕೊಂಡ್ರೆ ತರಬಹುದು, ಸೀಟ್ ಹೋದ್ರೆ ತಿರ್ಗಾ ತರಬಹುದು. ಆದರೆ ಕಾಲ ಹೋದರೆ ತರೋಕ್ಕಾಗಲ್ಲ ಸರ್. 5 ನಿಮಿಷ ನಿಮ್ಮದನ್ನು ನಾನು ತೊಗೊಂಡ್ಬಿಟ್ಟೆ ಅಂದರೆ, ಇನ್ನು ಕೋಟಿ ರೂಪಾಯಿ ನೀವು ನನಗೆ ಕೊಟ್ಟರು 5 ನಿಮಿಷ ನಾನು ನಿಮಗೆ ವಾಪಸ್ ಕೊಡೋಕೆ ಆಗೋದೇ ಇಲ್ಲ. ಅದೊಂದು ಹಿಂತಿರುಗಿಸಲಾರದು. ಕಾಲನು ಕೂಡ ಕಾಲ ಮೀರಿ ಬರೋಣ ಅಂತ ಬರೆದಿದ್ದೀನಿ ನಾನು. ಮರಣ ಕೂಡ ಕಾಲ ಮೀರಿ ಬರೋಣ. ವ್ಯಾಧಿಗೆ ಅವಧಿ, ಸಾವಿಗೆ ಸ್ವರೂಪ, ಭಗವದ್ ನಿರ್ಣಾಯಕ. ಅಂತಹ ಕಾಲವನ್ನು, ಪವಿತ್ರವಾದ ಕಾಲವನ್ನು, ಶ್ರೇಷ್ಠವಾದ ಕಾಲವನ್ನು ನೀವು 3 ಗಂಟೆಗಳ ಕಾಲವನ್ನು ತಂದು ಹಣದ ಸಮೇತ ನನ್ನ ಕಾಲ ಹತ್ರ ಇಟ್ಟು, ನಾನು ಏನೋ ನಿಮಗೆ ಕೊಡ್ತೀನಿ ಇನ್ನು ನಂಬಿಕೆಯಿಂದ ಬಂದಿದ್ದೀರಲ್ಲ, ನಿಮಗೆ ದ್ರೋಹ ಮಾಡಿದರೆ ನಮಗೆ ನರಕ ತಪ್ಪಲ್ವ? ನರಕ ತಪ್ಪಲ್ವ ಸ್ವಾಮಿ? ನಮಗೆ ಕಾಲವನ್ನು ನನಗೆ ಕೊಟ್ಟಿದ್ದೀರಿ ಸರ್. ನೀವು ನಿಮ್ಮ ಮಕ್ಕಳಿಗೆ ಕಾಲ ಕೊಡಲ್ಲ, ನಿಮ್ಮ ಸ್ವಂತ ಮಕ್ಕಳು ಬಂದು ಮಾತಾಡ್ಸಕ್ಕೆ ಬಂದರೆ ಟೈಮ್ ಇಲ್ಲ ಹೋಗು ಅಂತೀರಿ. ಅಂಥ ಟೈಮನ್ನು 3 ಗಂಟೆ ನನಗೆ ತಂದು ಕೊಟ್ಟಿದ್ದೀರಲ್ಲ ನೀವು. ಅದ್ರ ಜೊತೆಗೆ ದುಡ್ಡು ಇಟ್ಟಿದ್ದೀರಲ್ಲ ಸರ್ ನನ್ನ ಹೊಟ್ಟೆಪಾಡಿಗೆ. ಈ ನಿಯತ್ತು, ಈ ಭಯ ನನಗೆ ಬಡ್ಕೋತಿರೋದು. ಅದಕ್ಕೆ ಎಷ್ಟೇ ಕುಡಿದಿರಲಿ, 8 ನಾನು ನಿಮ್ಮ ಮಗ. ಮೊದಲು ನಮ್ಮ ಅಪ್ಪ ಹೇಳೋನು, ಪ್ರೇಕ್ಷಕರ ತೊಡೆ ಮೇಲೆ ಆಡೋ ಮಗುವಾಗಿ ಮಲಕ್ಕೊಂಬಿಡು, ಆಮೇಲೆ ನೀನೇನೇ ಹೇಸಿಗೆ ಮಾಡಿದ್ರು ತಡ್ಕತ್ತಾರೆ ಅವರು. ಎಂಥ ಮಾತ್ರಿ. ಕೃಷ್ಣ ಬಾಲಕನಾಗಿದ್ದಾಗ ಕದ್ದ, ಮೆದ್ದ, ಸೀರೆ ಕದ್ದ, ಯಾರೊಬ್ಬರೂ ಮಿಸ್ಟೇಕ್ ಮಾಡ್ಕೊಂಡು ಕೇಸ್ ಹಾಕಲಿಲ್ಲ. ಯಾಕೆ? ಬಾಲಕ ರೀ, ಅವನಲ್ಲದೆ ಇನ್ಯಾರು ಮಾಡಬೇಕ್ರಿ. ನಾನು ಯಾವ್ದಾರು ಮನೆಗೆ ಹೋದಾಗ ಮಕ್ಕಳು ಕುಡಿದಾಡ್ತಿರ್ತಾರೆ, ಸೋಫೆ ಮೇಲೆ ಹತ್ತೈತಿ, ಏಯ್ ಸುಮ್ಮನೆ ಕುಕ ಅಯ್ಯ ಬೈತಾರೆ. ಆಡಲಿ ಬಿಡ್ರಿ, ಅವರು ಹಾಗಾಡಿದ್ರೆ ಚಂದ. ನಾನು ನೀವು ಹಾಗೆ ಆಡ್ಬೋದು, ಆಡಿದ್ರೆ ನಮ್ಮ ವೃಕ್ಷಾಸ್ಪತ್ರೆಗೆ ಹಾಕ್ತಾರೆ ಅಷ್ಟೇ. ಅವರಿಗೆ ವಿಶಾಲವಾದ ಎಕ್ಸ್ಕ್ಯೂಸ್ ಇದೆ ರೀ ಅಂತ. ಆದ್ದರಿಂದ ಇಲ್ಲಿ ಬಂದು ನಿಂತಾಗ ನಮ್ಮ ಅಪ್ಪ ನನಗೆ ಹೇಳೋರು, ನೀನು ಯಾವತ್ತೂ ಬಂದು ತಿಳ್ಕೊ ಮಗನೇ, ಆ ಜನಗಳಿಗೆ ಬೆಲೆ ಕೊಡಬೇಕಾದ್ರೆ ನೀನು ತಪ್ಪನ್ನು ಮಾಡಬೇಡ. ದಾರಾ ಬೇಂದ್ರೆ ನಾನು ತಿದ್ದಿದ್ರು, ತಪ್ಪಾದಾಗ, ಇದು ತಪ್ಪಾಗುತ್ತೆ ನಮ್ಮಿಂದ ನಿಜ, ತಪ್ಪಾದಾಗ ತಪ್ಪಿನ ಕಾರಣ ಅಲ್ಲಿಂದ ಹುಡುಕಬೇಡ. ನನ್ನಲ್ಲಿ ದಿನ ಗಲಾಟೆ ಆಗೋದು. ದಾರಾ ಬೇಂದ್ರೆಯವರು 100ನೇ ನಾಟಕಕ್ಕೆ ಬಂದಿದ್ದರು, ಅವತ್ತು ಗಲಾಟೆ. ನಾನು ಅವತ್ತೇನೋ ಒಬ್ಬನ ಅಂದೆ, ಏನು ಯಾವನೊಬ್ಬ ರಾಜಕಾರಣಿ 5 ಸುಳೆ ಮಗ ಅಂದೆ, ಮಿಂಡ್ರು ಹುಡ್ದವನು 7 ಮಿಂಡ್ರು, ಇದೇ ಭಾಷೆನ ಮಾಡಿ ಇವಾಗ ಅದನ್ನು ಮರೆಯೋಕ್ಕೆ ಭಾಳ ಕಟ್ಪಟ್ಟಿದ್ದೀನಿ. ಯಾಕೆಂದರೆ ನಾನು ಮರಿಬೇಕಾಗಿಲ್ಲ.
ನನ್ನ ಆ ಭಾಷೆನ ಇವಾಗ ಪಾರ್ಲಿಮೆಂಟು ಅಸೆಂಬ್ಲಿಗೆ ತಗೊಂಡು ಹೋಗ್ಬಿಟ್ರು. ನನಗೆ ಭಾಷೆ ಇಲ್ಲ, ನಾನು ಭಾಷಾಹೀನಾಗಿಬಿಟ್ಟಿದ್ದೆ. ಆವಾಗ ಗಲಾಟೆ ಆಯಿತು. ಆಮೇಲೆ ಬೇಂದ್ರೆ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋದೆ. ನಾನು ಹೋದಾಗ ಏನಪ್ಪ ದಿನ ಹಿಂಗೆ ಹಾಕತ್ತೇನು ನಿನ್ನ ಆಡಿಟೋರಿಯಮ್ನಾಗ ಅಂದರು. ಹೌದಜ್ಜ ಹಿಂಗೆ ಹಾಕತಿ. ಯಾಕಂದ್ರೆ ತುಡುಗು ಮಂದಿ ಕುಡಿದು ಬರ್ತಾರ್ರಿ, ನಾನು ಅವ್ರ ನಾಯಕನ ಸಿಕ್ಕಂಗಂತೀನಿ ನೋಡ್ರಿ, ಅವ್ರಿಗೆ ಸಿಟ್ಟು ಬರ್ತದೆ, ನನ್ನ ಮೇಲೆ ತಿರುಗಿ ಬೀಳ್ತಾರೆ, ನಾನು ತಿರುಗಿ ಬೀಳ್ತೀನಿ ಅಂತ ಅಂದೆ. ಆಹಾ, ನೀನು ಅಂದಿದ್ದು ಅವ್ರಿಗೆ ಸಿಟ್ಟು ಬರ್ತೈತಿ ಅಂತ ತಪ್ಪು ಅಲ್ಲಿಂದ ನೀ ತಂದಿ ಅಲ್ಲೇನ ಕಾರಣನ? ಮಗನ, ತಪ್ಪು ಮಾಡಿರೋದು ನೀನು, ಕಾರಣ ನಿನ್ನಿಂದ ಹುಡುಕು. ಬೆಂಕಿ ಹಚ್ಚಿದ್ರೆ ಅದು ಎಲ್ಲಿಂದ ಬೆಂಕಿ ಬಂತು ಅಂತ ಅಂಗುಳ ಹಿಡಿ. ನೀರು ಬರ್ತಾ ಇದ್ರೆ ಎಲ್ಲಿಂದ ಹುಟ್ಟಿ ಬರ್ತಾ ಇದೆ ನೋಡಿ ಬಳಸು. ತಪ್ಪು ಮಾಡಿದಾಗ ಅಲ್ಲಿಂದ ತಪ್ಪು ಅಂತ ಅನ್ನೋದು ಪರಾಯಣವಾದ, ಅದು ಸುಲಭ, ಯಾರು ಬೇಕಾದ್ರೂ ಮಾಡ್ತಾರೆ. ಮಗನೇ, ನಿನ್ನಿಂದ ಹುಡುಕೋ, ನೀನೇನು ತಪ್ಪು ಮಾಡಿ. ನೀನಂದೆ ನೀವೆಲ್ಲ ಲಂಚ್ಕೋರನ್ನು ಸೃಷ್ಟಿ ಮಾಡಿದ್ದೀರಿ, ಭಾರತ ಕೆಡಿಸಿದ್ದೀರಿ, ನೀವೆಲ್ಲ ಅಯೋಗ್ಯರು, ನೀವು ಇಲ್ಲಿರೋ ಅಂತ ಎಲ್ಲ ನೀವು 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 ಅಂತ ಆ ಕಡೆ ಬೊಳ್ಳೆ ಮಾಡಿ ತೋರಿಸ್ತೀಯಲ್ಲ ಮಗನ. ನೀನು ಪಾತ್ರಕ್ಕೆ ಮುಂಚೆ ಎಲ್ಲಿದ್ದೆ? ಅಲ್ಲಿದ್ದೆ. ಪಾತ್ರ ಮುಗಿಸಿಂದೆ ಮತ್ತು ಅಲ್ಲಿಗೆ ಹೋಗಿ ಅಂತಾಗ ಆ ಬಿದ್ದಿರೋ ಕಸದಾಗೆ ನಿಂದು ಪಾಲದೋ ಅಲ್ಲ, ಹಾಕಿರೋ ರಾಡಿಯಾಗೆ ನಿಂದು ಪಾಲದೋ ಅಲ್ಲ. ಅಂದ್ರೆ ಸುಳೆ ಮಗನೇ, ನೀನು ಒಬ್ಬ ಪಾಲ್ದಾರನಾಗಿ ಅವ್ರನ್ನ ಮಾತ್ರ ಬೊಳ್ಳೆ ಮಾಡಿ ತೋರಿಸೋದಕ್ಕೆ ನಿನಗೇನು ಹಕ್ಕದೆ? ಮತ್ತೇನನ್ಲಿ? ನಾವು ಕೆಡಿಸೀವಿ ಭಾರತನ, ನಾವು ಹಾಳು ಮಾಡೀವಿ ಭಾರತನ, ಈ ಮಾತಿನನ್ನು ಅದು ಯಾಕತಿ ಗಲಾಟೆ ನೋಡೋಣ ಅಂತ. ಅವತ್ತು ಒಂದು ಪದ ಬದಲಾಯಿಸಿದೆ ನಾನು. ನಾವು ಈ ಸಮಾಜದಲ್ಲಿ ಆಗಿರಬಹುದಾದ ಎಲ್ಲ ಕ್ಷಣಕ್ಕೂ ನಾನೂ ಕಾರಣ, ನೀವು ಸ್ವಲ್ಪ ಕಾರಣ. ನಾನು ಸ್ವಲ್ಪ ಕಾರಣ ಅಲ್ಲ, ನಾನು ತುಂಬ ಕಾರಣ, ನೀವು ಸ್ವಲ್ಪ ಕಾರಣ. ಈ ಭಾವನೆ, ಅದಕ್ಕೆ ಕುಡಿಯೋ ಜಾತಕಪ್ಪ ಬಹಳ ಮುಖ್ಯ. ಅಂದರೆ ಕುಡುಕರು ಮಾಡೋ 2 ಕೆಲಸ ಅಬ್ಸರ್ವ್ ಮಾಡಿ ನೀವು. ಮೊದಲನೇದು, ನಾನು ಕುಡಿದಿದ್ದೀನಿ, ನನ್ನ ಕ್ಷಮಿಸ್ಬಿಡು, ಕಾಲಿಡ್ಕೊಂಬಿಡ್ತಾನೆ. ಅವರ ಅಪ್ರಾಣೆ ಯಾವನಾರು ಮಾಡಿದ ತಪ್ಪಿಗೆ ಕಾಲಿಡ್ಕತಾನ, ಕುಡುಕ ಮಾತ್ರ ನಿಯತ್ತ ಕಾಲಿಡ್ಕತ. ಅಷ್ಟವನು ಹೇಳೋದೆ ಅದು. ಕುಳ್ಬಿಡಿದ್ರೆ ಬೀಜ ಮಾಡ್ಕೊಬೇಡ, ನಂಬರ್ 1. ಎರಡನೇದು, ಅವನು ಯುಗಾಂತರಗಳಿಂದ ಮುಚ್ಚಿಟ್ಟಿದ್ದ ತಪ್ಪನ್ನೆಲ್ಲ ಆವಾಗ ಬಡ್ಡಿ ಮಗ ಬಾಯಿ ಬಿಡ್ತಾನೆ. 2 ಬರೆ ಹಾಕೇಶ್ಬಿಡಿ. ನಾನು ನಿಮ್ಮ ಮನೆಗೆ ಹೋಗಿದ್ದೆ, ಹಾಲಪ್ಪ ನಮ್ಮ ಲೀಡರು, ನಿಮ್ಮ ಮನೇಲಿ ನಾನೇನೋ ಮಾಡಿ ಬಂದ್ಬಿಟ್ಟೆ ಅಂತಾನೆ. ಹಾಲಪ್ಪ ಮಾಡಿದ್ದೇನು ಅಂತ ನಿಮಗೆ ಗೊತ್ತಲ್ಲ. ಏನು ಸರ್, ನಮ್ಮ ಸಚಿವರು ಅವ್ರ ಬಗ್ಗೆ ಗೊತ್ತಿಲ್ವಾ? ಎಂತೆಂಥವ್ರು ಸರ್ ನಮ್ಮ ಮಂತ್ರಿಗಳು. ನನಗೆ 55 ವರ್ಷ ಆಯಿತು ಮದುವೆಯಾಗಿ. ಈ ಡಿಸೆಂಬರ್ 20ಕ್ಕೆ ಬೇಕಾದಷ್ಟು ಸಲ ನನ್ನ ಹೆಂಡತಿಗೆ ಮುತ್ತು ಕೊಟ್ಟಿದ್ದೀನಿ. ಯಾರು ನೋಡಿದ್ದೀರಾ? ನೋಡೋಕ್ಕಾಗಲ್ಲ ನೀವು. ನನ್ನ ಮೊಮ್ಮಕ್ಕಳೇ ನೋಡಿಲ್ಲ, ನನ್ನ ಮಕ್ಕಳೇ ನೋಡಿಲ್ಲ. ಆದರೆ ಜಯಲಕ್ಷ್ಮಿಗೆ ರೇಣುಕಾಚಾರ್ಯ ಮುತ್ತು ಕೊಡ್ತಾ ಇದ್ದದ್ದು ನಾವೆಲ್ಲ ನೋಡಿದ್ದೀವ. ಅಂತ ಬೇವರ್ಸಿ ನನ್ನ ಮಗ ನಮಗೆ ಸಚಿವನಾಗಿರ್ಬೇಕಾದ್ರೆ ನಮ್ಮ ದೌರ್ಭಾಗ್ಯ ಎಷ್ಟಿದೆ ಲೆಕ್ಕ ಹಾಕಿ ನೀವು. ಅವ್ರು ಕೋಲಾರದವನು, ಸಂಪಂಗಿ ಸಂತೋಷ್ ಹೆಗ್ಡೆ ಅವ್ರ ಕೈ ಸಿಗಾಕೊಂಡಿದ್ದಾನೆ. 5 ಲಕ್ಷ ರೂಪಾಯಿ ತಗೊಂಡು ಲಂಚ. ಸಂತೋಷ್ ಹೆಗ್ಡೆಯವರೇ ಪರ್ಸನಲಾಗಿ ಹಿಡಿದಿದ್ದಾರೆ. ಅವನ್ನ ನಮ್ಮ MLAಗಳೆಲ್ಲ ಸೇರಿ ಕ್ಲೀನಾಗಿ ಒಂದು ಕಮಿಟಿ ಮಾಡಿ ಮಹಾತ್ಮ ಗಾಂಧಿ ಇಂಥ ದೊಡ್ಡ ದೇಶಭಕ್ತ ಅಂತ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಬಿಟ್ರು. ಬಿಡದೆ ಏನು ಮಾಡ್ತಾರ್ರಿ? ನಾನು ಹೇಳ್ತೀನಿ ಕೇಳಿ, ನಾನು ಒಬ್ಬ RSS ಪ್ರಾಡಕ್ಟು. 40 ವರ್ಷ ಕಾದು ಈ ನನ್ನ ಮಕ್ಕಳಿಗೆ ನಾವು ಕೊಟ್ಟಿದ್ದು ರಾಜ್ಯನ ಏನಾಗಿದೆ ಅಂದರೆ, ಇನ್ನು ಇದಕ್ಕಿಂತ ಹೊಲಸು ಬರೋಲ್ಲ ಅಂತ ನಿಮಗೊಂದು ಕಂಪ್ಯಾರಿಸನ್ ಕೊಟ್ವಿ ನಾವು. ಇರಲಿ, ಕನಿಷ್ಠಕ್ಕೂ ಒಂದು ಕಂಪ್ಯಾರಿಸನ್ ಬೇಕು, ಗರಿಷ್ಠಕ್ಕೂ ಒಂದು ಕಂಪ್ಯಾರಿಸನ್ ಬೇಕು. ಸತ್ಯಕ್ಕೆ ಯಾರನ್ನು ಕೊಡ್ತೀವಿ? ಮಾತಾಡಿದ್ರೆ ಸತ್ಯ ಸತ್ಯ ಅಂದೇಟ್ಗೆ ಸತ್ಯ ಹರಿಶ್ಚಂದ್ರ ಅಂತೀವಿ. ಹಾಗೆ ಅಹಂಕಾರಕ್ಕೆ ಯಾರನ್ನು ಕೊಡ್ತೀವಿ ಅಂದರೆ ದುರ್ಯೋಧನ ಅಂತೀವಿ. ಹಾಗೆ ಗಬ್ಬುಗೆ ಇವನು ಉತ್ತಮಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಕೆಂಗಲ್ ಹನುಮಂತಯ್ಯನವರು, BD ಜತ್ತಿ, ವೀರೇಂದ್ರ ಪಾಟೀಲು, ನಿಜಲಿಂಗಪ್ಪ, ಎಷ್ಟು ಜನ ಬೇಕು? ಪುಣ್ಯಾತ್ಮಗಳು ಇವರೆಲ್ಲ. ಹಾಗಾಗಿ ನನ್ನ ಭಯ ನನ್ನ ಇಲ್ಲಿಂದ ಕಾಪಾಡೋದು. ಹಾಗೆ ನಮ್ಮ ಇಡೀ ಭಾರತವನ್ನು ಭಯದಿಂದ ಸೃಷ್ಟಿ ಮಾಡಿದರು. ತಂದೆಗೆ ಮಗನ ಕಂಡ್ರೆ ಭಯ, ಮಗನಿಗೆ ತಂದೆ ಕಂಡ್ರೆ ಭಯ, ಗಂಡನಿಗೆ ಹೆಂಡತಿ ಕಂಡ್ರೆ ಭಯ, ಹೆಂಡತಿಗೆ ಗಂಡನ ಕಂಡ್ರೆ ಭಯ, ಮತದಾರನಿಗೆ
ನಾಯಕನ ಕಂಡ್ರೆ ಭಯ, ನಾಯಕನಿಗೆ ಮತದಾರನ ಕಂಡ್ರೆ ಭಯ. ಏನು ಈ ಭಯದಲ್ಲಿ ಹಂಚಿಕೆ ಇಲ್ಲ. ದೆವ್ವ ಬರುತ್ತೆ, ಪೀಡೆ ಬರುತ್ತೆ, ಹಿಂಸೆ ಆಗುತ್ತೆ ಅನ್ನೋದಿಲ್ಲ. ಏನೋ ಒಂದು ನೈತಿಕತೆ ಇದೆ, ಅಪೂರ್ವವಾದಂತಹ ದೈವಿಕ ಮಾನವೀಯತೆ ಅಡಗಿದೆ ಆ ಭಯದಲ್ಲಿ. ಅಂಥ ಭಯವನ್ನು ನಮ್ಮ ರಕ್ತದಲ್ಲಿ ಹರಿಬಿಟ್ರು ಯಾರು? ನಮ್ಮ ಹಿರಿಯರು. ಆದ್ರಿಂದಾನೇ ಪ್ಯಾರಲೈಸ್ ಮಲಗಿರ್ತಾನೆ ಅಪ್ಪ, ಪ್ಯಾರಲೈಸ್ ಆಗಿ ಮಗನ್ನ ಬಾರೋ ಸಿನಿಮಾಕ್ಕೆ ಹೋಗೋಣ ಅಂದರೆ, ಬೇಡಪ್ಪ ನಮ್ಮಪ್ಪ ಒಂದು ಮಾತು ಹೇಳಿ ಬರ್ತೀನಿ ತಡಿ. ನೀನು ಹೇಳಿದ್ದು ನಮ್ಮನಿಗೆ ಕೇಳೋದೇ ಇಲ್ಲ, ಆದರೂ ಆ ಸ್ಥಾನ ನಮ್ಮಪ್ಪ ಒಂದು ಮಾತು ಹೇಳಿ ಬರ್ತೀನಿ. ಈ ಭಯದಲ್ಲಿ ಬದುಕಿತ್ರಿ ನಮ್ಮ ಕುಟುಂಬ, ಈ ಭಯದಲ್ಲಿ ಬದುಕಿತ್ರಿ ನಮ್ಮ ಕಲ್ಚರು, ಈ ಭಯದಲ್ಲಿ ಬದುಕಿತ್ತು ನಮ್ಮ ದೇಶ. ಅದರಿಂದಾನೇ ಭಾರತ ಜಗತ್ತಿಗೆ ಮಾದರಿ ಆಯಿತೆ ವಿನಃ ಪುಗಿಸಟ್ಟೆ ಮಾದರಿ ಆಗಲಿಲ್ಲ. ನಮ್ಮ ಸಾಧನೆಗಳ ಪಟ್ಟಿ ಸುಮಾರು ದೊಡ್ಡ ಪಟ್ಟಿ. ಆದ್ದರಿಂದ ಇಂಥ ಪವಿತ್ರವಾದ ದೇಶದಲ್ಲಿ ಹುಟ್ಟಿರುವ ಪ್ರತಿ ಯುವಕನಿಗೂ ನಾನು ಕೇಳೋದಿಷ್ಟೇ, ಕೊನೆಯದಾಗಿ ನಾನು ಪ್ರಾರ್ಥನೆ, ನಗನಗ್ತಾ ನಾವೆಲ್ಲ ಸೇರಿದ್ದೀವಿ, ನಗನಗ್ತಾ ನಾವೆಲ್ಲ ಸಾಯೋಣ, ನಾವು ನಗನಗ್ತಾ ಸಾಯೋಣ. ಏನು ಅದಕ್ಕೆ ಕೇಳಬೇಕು? ಹುಟ್ಟುವಾಗ ಸಾಕಷ್ಟು ಹತ್ತಿದ್ದೀವಲ್ಲ, ನಾವು ಹತ್ವಿ, ನಮ್ಮ ಅಮ್ಮ ನಕ್ಲು. ಆಕೆ ಪ್ರೀತಿ ಎಷ್ಟು ಪವಿತ್ರ, ಎಷ್ಟು ನಿಷ್ಕಲ್ಮಶ ಅನ್ನೋದಕ್ಕೆ ಪ್ರಪಂಚದ ಅತಿ ದಾರುಣವಾದ ನೋವನ್ನು ಅನುಭವಿಸಿದ ಮರುಕ್ಷಣವೇ ಮಗುವನ್ನು ನೋಡಿ ನಗುತ್ತಾಳಲ್ಲ, ಆ ಪ್ರೀತಿಗಿಂತ ಪ್ರೀತಿ ಎಲ್ಲಾರ ಸಿಗುತ್ತಾ? ಎಲ್ಲರೂ ಸಿಗಲ್ಲ. ನಾವೆಲ್ಲ ಯಾರು ಅಳಿಸಿದ್ರೆ ಅದನ್ನು ವರ್ಷಗಟ್ಟಲೆ ಅಲ್ಲ, ಜನ್ಮಗಟ್ಟಲೆ ಕಿಚ್ಚಿಟ್ಕೊಂಡು ಸಾಧಿಸ್ತೀವಿ. ನಮ್ಮಮ್ಮ ಸಾಧಿಸ್ತಾಳ. ಪುಂಡ್ಲಿಕನಿಗೆ ಜ್ಞಾನೋದಯ ಅಂತ ಹಾಗೆ ಸೂಳೆ ಮನೆಗೆ ಹೋಗಿ ಅಲ್ಲಿಂದ ಮನೆಗೆ ಬರ್ತಾನೆ. ಅಪ್ಪ ಅಮ್ಮ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ದಕ್ಕೆ ಅಪ್ಪ ಅಮ್ಮನ ಕಾಲಲ್ಲಿ ಒದೀತಾನೆ. ಅವಾಗ ತಂದೆ ಕೇಳ್ತಾನೆ, ಕೇಳಿ ತಪ್ಪ ಅಂತ. ತಾಯಿ ಕೇಳ್ತಾಳೆ, ಎಷ್ಟು ಜೋರಾಗಿ ಓದ್ತೀಯ ಮಗು, ಕಾಲಿಗೆ ಏನಾರ ಏಟು ಬಿತ್ತೇನು ಅಂತ. ಇದು ಆದ್ದರಿಂದ ನಾವು ನಮ್ಮ ದೇಶದಲ್ಲಿ ಒಂದು, ನನ್ನ ಯುವಕರಿಗೆ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ ನಿಮ್ಮ ತಲೆಯಲ್ಲಿ ಎರಡು ಪ್ರಶ್ನೆಗೆ ಅವಕಾಶ ಕೊಡಬೇಡಿ. ಯಾವುದು? ಒಂದು, ನಾನೊಬ್ಬ ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ, ಖಂಡಿತವಾಗಿ ಸರಿ ಹೋಗುತ್ತೆ. ನಾನೊಬ್ಬ ಸರಿ ಹೋದೆ, ನನ್ನ ಹೆಂಡತಿ, ನನ್ನ 5 ಮಕ್ಕಳು, ನನ್ನ 11 ಜನ ಮೊಮ್ಮಕ್ಕಳು ಸರಿ ಹೋದರು. ನನ್ನ ಮನೇಲಿ ಇವತ್ತು ಇರ್ತಕ್ಕಂಥ 23 ಜನದಲ್ಲಿ ಯಾರೂ ಸುಳ್ಳು ಹೇಳೋದಿಲ್ಲ, ನಾನು ಅಂದರೂ ಹೇಳೋದಿಲ್ಲ. ಇದು ನನ್ನಿಂದ ಆದ್ದು. ಇನ್ನು ಅಯ್ಯೋ ಹೋಗಲಿ ಬಿಡ್ರಿ, ನಮಗೆ ಯಾಕೆ ಬೇಕು ಅನ್ನೋ ಪ್ರಶ್ನೆಗೆ ಮಾತ್ರ ನೀವು ಯುವಕರು ಅವಕಾಶ ಕೊಡಬೇಡಿ. ನಮಗೆ ಯಾಕೆ ಬೇಕು ಅಂದರೆ ಏನರ್ಥ? ಈ ದೇಶ ಬೇಕು, ಈ ನೀರು ಬೇಕು, ಈ ಗಾಳಿ ಬೇಕು, ಇಲ್ಲಿ ಕೆಲಸ ಬೇಕು, ಇಲ್ಲಿ ಅನ್ನ ಬೇಕು, ಇಲ್ಲಿ ಅಪ್ಪ ಅಮ್ಮ ಬೇಕು. ಆದರೆ ಇಲ್ಲಿ ನನಗೆ ಯಾಕೆ ಬೇಕು ಅಂದರೆ ಅರ್ಥ ಏನು? ಆದ್ದರಿಂದ ನಮಗೆ ಯಾಕೆ ಬೇಕು ಬಿಡು ಅನ್ನೋದು ಬಿಟ್ಬಿಡಿ. ನಾನೊಬ್ಬ ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದನ್ನು ಬಿಟ್ಬಿಡಿ. ಬಳ್ಳಾರಿ ಬೀಚಿಗೆ ನೆನಪು ಮಾಡ್ಕೊಳ್ಳೋದು ಅಂದರೆ ಒಂದೇ, ನೀವು ಆರೋಗ್ಯವಾಗಿ ನಕ್ಕಾಗಲೆಲ್ಲ ಬೀಚಿ ನಿಮ್ಮಲ್ಲಿದ್ದಾನೆ. ನೀವು ಆರೋಗ್ಯವಾಗಿ ನಕ್ಕಾಗಲೆಲ್ಲ ಕೈಲಾಸಂ ನಿಮ್ಮಲ್ಲಿದ್ದಾರೆ. ನೀವು ಆರೋಗ್ಯವಾಗಿ ನಕ್ಕಾಗಲೆಲ್ಲ ಡಾಕ್ಟರ್ ಶಿವರಾಮ್ ನಿಮ್ಮಲ್ಲಿದ್ದಾರೆ. ನೀವು ಆರೋಗ್ಯವಾಗಿ ನಕ್ಕಾಗಲೆಲ್ಲ ಮಾಸ್ಟರ್ ಅಣ್ಣಯ್ಯ ನಿಮ್ಮಲ್ಲಿದ್ದಾರೆ. ಬರ್ತೀನಿ. ನಮಸ್ಕಾರ.